ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತೇ ಚಾನಲ್ನ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ನಿಮಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು, ಸರಳವಾಗಿರುವಂಥ ರೆಮಿಡೀಸು, ನಿಮಗೆ ಪ್ರತಿನಿತ್ಯ ಲೈಫಲ್ಲಿ ಯೂಸ್ ಆಗುವಂಥ ವೀಡಿಯೋಸ್ನ ನೀಡ್ತಾ ಬಂದಿದ್ದೀವಿ. ವೀಡಿಯೋಸ್ನ ನೀವು ಲೈಕ್ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು, ಆಧ್ಯಾತ್ಮಿಕ ಚಿಂತಕರು, ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಶುಭ ಶುಕ್ರವಾರ ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ? ಏನೇನೋ ಟ್ರೈ ಮಾಡಿರ್ತಾರೆ, ಶುಕ್ರವಾರ ಟೆಂಪಲ್ಗೆ ಹೋಗುವಂಥದ್ದು, ಅಥವಾ ಯಾರೋ ಒಬ್ಬರು ವ್ರತ ಮಾಡಿದ್ದಾರೆ ಅಂತಂದರೆ ಇವರು ವ್ರತ ಎಲ್ಲ ಫಾಲೋ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ನಮ್ಮ ಮನೆಗೆ ಬರಬೇಕು ಮಹಾಲಕ್ಷ್ಮಿ ಅಂತಂದರೆ ಏನು ಮಾಡಬೇಕಾಗತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಶುಕ್ರವಾರ ಮಹಾಲಕ್ಷ್ಮಿ ಯಾವ ನಿಧಿ ರೂಪದಲ್ಲಿ ಬರ್ತಾಳೋ ಗೊತ್ತಿಲ್ಲ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಮಹಾಲಕ್ಷ್ಮಿಯ ತಮ್ಮನ ಹೆಸರು ದಾಮೋದರ ಅಂತ. ಅಂತಹ ಮಹಾಲಕ್ಷ್ಮಿಯ ತಮ್ಮನಿಗೇ ಮಹಾಲಕ್ಷ್ಮಿ ಒಲೆಯಲು ಸಾಧ್ಯವಾಗಲಿಲ್ಲ. ನಮಗೆ ಹೊಲಿಬೇಕಾದರೆ ನಾವು ಮಹಾಲಕ್ಷ್ಮಿಗೆ ಎಲ್ಲೋ ಒಂದು ಕಡೆ ಸಂಬಂಧಿಕರಾಗಿರಬೇಕು. ದೂರದ ಸಂಬಂಧ, ಹತ್ತಿರದ ಸಂಬಂಧ ಅಲ್ಲ. ನನ್ನ ರಿಲೇಷನ್ಶಿಪ್ ಅದನ್ನು ಹೇಳ್ತಿಲ್ಲ. ಹಾಗಂತ ಲೆಕ್ಕ ಹಾಕ್ಕೊಂಡ್ರೆ ಗುರುಗಳೇ, ಬ್ರಾಹ್ಮಣರು ಯಾವಾಗಲೂ ಪೂಜೆ ಮಾಡ್ತಾನೇ ಇರ್ತಾರೆ. ಯಾವುದನ್ನ ಕತೆ ತೆಗೆದು ನೋಡಿ, ಬ್ರಾಹ್ಮಣರೆಲ್ಲ ಬಡವರೇ, ಬಡ ಬ್ರಾಹ್ಮಣ ಅಂತಲೇ ಬರುತ್ತೆ. ಆದರೆ ಇದು ಅರ್ಧ ಸತ್ಯ. ಇದು ಈ ಭೃಗು ಮಹರ್ಷಿ ಬ್ರಾಹ್ಮಣ ಆ ಮಹಾವಿಷ್ಣುವನ್ನು ಪಾದವನ್ನು ಹೊತ್ತುತ್ತಿರಬೇಕಾದ್ರೆ ಆ ಭೃಗು ಮಹರ್ಷಿ ಮಹಾವಿಷ್ಣುನ ಎದೆಗೊದ್ದು ಬಿಡ್ತಾನೆ. ಅದೆಲ್ಲ ಜನಕ್ಕೆ ಗೊತ್ತಿದೆ, ನನ್ನ ಬಂಧುಗಳಿಗೆಲ್ಲರಿಗೂ ಗೊತ್ತಿದೆ. ಇದು ನಾನು ಈ ಸ್ಟೋರಿನ ಮುಂದುವರಿಸೋದು ಬೇಡ, ಇನ್ನೊಂದು ಅರ್ಧ ತಾಸು ಆಗತ್ತೆ. ನಾವು ಒಳ್ಳೆ ಜನ ಅಷ್ಟೊತ್ತು ನೋಡೋಕ್ಕಾಗಲ್ಲ. ಅದಕ್ಕಾಗಿ ನಾನು ಆ ಸ್ಟೋರಿ ಹೇಳಿದೆ. ಮಹಾಲಕ್ಷ್ಮಿ ಇರತಕ್ಕಂತಹ ವಕ್ಷಸ್ಥಳದ ಭಾಗಕ್ಕೆ ಭೃಗು ಮಹರ್ಷಿಯಾಗಿರ್ತಕ್ಕಂಥ ಬ್ರಾಹ್ಮಣ ಒದ್ದದ್ದು ಬಹಳ ದುಃಖ ಆಗಿ ಆ ಮಹಾಲಕ್ಷ್ಮಿ ಶಾಪ ಕೊಡ್ತಾಳೆ, ಬ್ರಾಹ್ಮಣನ ಮನೆಗೆ ನಾನು ಹೊಲಿಯುವುದು ಕಷ್ಟ ಅಂತ. ಇದು ಅರ್ಧ ಸತ್ಯ ನಾನು ಹೇಳ್ತಿರೋದು. ಇನ್ನು ಶ್ರದ್ಧೆ ಭಕ್ತಿಯಿಂದ ಆಕೆಯನ್ನು ಮಾತಾಡಿಸಿದ್ರೆ ಒಲ್ಲೆ ಅನ್ನಲಿಕ್ಕೂ ಸಾಧ್ಯವಿಲ್ಲ. ಇದು ಎಲ್ಲೋ ಒಂದು ಕಡೆ ಬರುವಂಥ ಭಾಗಶಃ ಅದು. ಅದಕ್ಕಾಗಿ ಆ ಮಹಾಲಕ್ಷ್ಮಿ ಆ ನೋವಲ್ಲಿ ಇರ್ತಾಳಲ್ಲ, ನೀವೊಂದು 10 ನಿಮಿಷ ಕೋಪದಲ್ಲಿದ್ದಾಗ ನಿಮ್ಮನ್ನು ಕೇಳಿದ್ರೆ ಏನು ಕೊಡ್ತೀರಿ? ನೀವು ಬೈತೀರಿ, ಮಾತಾಡೋದೇ ಇಲ್ಲ. ಮನೇಲಿ ಎಲ್ಲರೂ ಅಪ್ಪ ಅಮ್ಮ ಎಲ್ರಿಗೂ ಹಾಗೆ ಅಲ್ವಾ? ಹಾಗೆಯೇ ಮಹಾಲಕ್ಷ್ಮಿ ಕೋಪ ಬಂದದ್ದು, ಹಾಗೆ ನುಡಿದದ್ದು. ಆದರೆ ನೀವು ಪ್ರೀತಿಯಿಂದ ಮಾಡೋದೇ ಆದರೆ, ಮೊದಲ ದಾರಿದ್ರ್ಯಗಳಿಗೆ ನೀವು ಜಾಗ ಕೊಟ್ಟಿದ್ದೀರಲ್ಲ, ಆ 8 ದಾರಿದ್ರ್ಯಗಳು ಅವು ತೊಳೆಯೋ ತನಕ ಮಹಾಲಕ್ಷ್ಮಿ ಬರಲ್ಲ. 8 ದಾರಿದ್ರ್ಯಗಳು ತೊಳೆಯೋ ತನಕ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ. ನೀವು ಒಂದು ದೊಡ್ಡದೊಂದು ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀರಪ್ಪ, ಯಾವುದೋ ಒಂದು ದೇವಸ್ಥಾನದ ಉದ್ಘಾಟನೆ, ಯಾವುದೋ ಒಂದು ದೇವಾಲಯ ಜೀರ್ಣೋದ್ಧಾರವಾಗಿರತಕ್ಕಂತಹ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಕ್ಕೆ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಬರಬೇಕಾದ್ರೆ ನೀವು ಹೇಳಲೇ ಇಲ್ಲ ಅಥವಾ ಕಾಲ್ ಮಾಡಿ ಹೇಳ್ಬಿಟ್ರೆ ಬರ್ತಾರೇನೋ? ಬರ್ತಾರಾ? ಇಲ್ಲ. ಅವ್ರಿಗೆ ನೀವು ಯಾವ ರೀತಿ ಅವ್ರ ಹತ್ರ ಅಹವಾಲು ಇಡಬೇಕು, ಹೌದು, ಅದನ್ನು ಇಟ್ಟ ಮೇಲೆ ಅವ್ರು ಬರ್ತಾರೆ ಅಂದರೆ ನಿಮ್ಮ ಪೂರ್ವ ತಯಾರಿ ಹೇಗಿರಬೇಕು? ಒಬ್ಬ ಮುಖ್ಯಮಂತ್ರಿ ಬರ್ತಾರೆ ಅಂತಂದರೆ ಹೇಗಿರುತ್ತೆ, ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂಥ ವಿಧಾನಗಳು ಹೇಗಿರುತ್ತವೆ? ಹಾಗೇ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಅಲ್ಲಿ ಸ್ಟೇಜ್ ಇಲ್ಲ, ಎಂತಹದ್ದು ತುಂಬ ಕಳಪೆ ಜಾಗ, ಒಂದು ಚೇರ್ ಹಾಕಿಲ್ಲ. ಆತ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಬಂದ ಮೇಲೆ ಆ ಜಾಗ ನೋಡಿದ ಮೇಲೆ ಮೊದಲೇ CM ಇರೋದಿಲ್ಲ. ಅದು ನಮ್ಮ ಸಿದ್ದರಾಮಯ್ಯ ಅಂತವ್ರಾದರೆ ಉಗಿದ್ಬಿಟ್ಟು ಆಚೆ ಹೋಗ್ತಾರೆ. ಮೊದಲೇ ಅವರು ಅಷ್ಟು ಈಸಿ ಇಲ್ಲ. ಆ ತರಹ ಅದವ್ರು ಖಡಕ್ಕಾಗಿ ಮಾತಾಡ್ತಾರೆ. ಅದಕ್ಕಾಗಿ ನೀವು ಮಹಾಲಕ್ಷ್ಮಿನ ಮನೆಗೆ ಬರಬೇಕಾದ್ರೆ 8 ದಾರಿದ್ರ್ಯ ತೊಳಿಬೇಕು. ನಾನು ಈಗಾಗಲೇ ಆ 8 ಹೇಳಿದ್ದೀನಿ. ಆ ದಾರಿದ್ರ್ಯಗಳು ನೀವು ರಾತ್ರಿ ತಿಂದ ಪಾತ್ರೆಗಳು ತೊಳೆಯೋದ್ರಿಂದ ಹಿಡಿದು ಊಟ ಮಾಡುವಾಗ ನೀವು ಬಟ್ಟೆಯಿಂದ ಶುದ್ಧಿ ಮಾಡೋದು, ಅದು ಈ ಕಡೆ ಬಿಸಾಕ್ತೀರಿ, ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೀವು ಹಾರ ಹಾಕ್ಬೇಕು. ಮತ್ತೆ ಹಾಗೆ ಮಾಡೋದ್ರಿಂದ ಹಿಡಿದು, ಉಗುರುಗಳಿಂದ ಹಿಡಿದು, ನಿಮ್ಮ ಪಾದದ ಹಿಂಬದಿ ಹೊಡೆದಿರೋದ್ರಿಂದ ಹಿಡಿದು, ಯಾರನ್ನಾದ್ರೂ ಮಾತಾಡ್ಸಿದ್ರಿಂದ ಹಿಡಿದು, ಮನೆಗೆ ಬರ್ತಾ ಅತಿಥಿಗಳಿಗೆ ನೀವು ಏನು ಕೊಡ್ತೀರಿ ಅದರಿಂದ ಹಿಡಿದು, ಇದೆಲ್ಲವೂ ಕೂಡ ದಾರಿದ್ರ್ಯಗಳಲ್ಲೇ ಇದೆ. ನೀವು ಕೂತ್ಕೊಂಡು ಸೀರಿಯಲ್ ನೋಡ್ಕೊಂಡು ಏನು ತಿಂತಾ ಇದ್ರೆ ನಿಮಗೆ ಗೊತ್ತಾಗಲ್ಲ. ಒಂದ್ಸಲ ನೀವು ಆ ರಿಮೋಟ್ ಬಾಯಿಗೆ ಇಟ್ಕೊಂಡ್ರಿ ಹಾಗೇನಾದ್ರೆ ಕತೆ ಏನೋ, ಮೊಬೈಲ್ ಇಟ್ಕೊಂಡ್ರೆ ಮುಗ್ದೇ ಹೋಯ್ತು. ಇದೆಲ್ಲೂ ಕೂಡ ದಾರಿದ್ರ್ಯ ಲೆಕ್ಕನೇ ಬರುತ್ತೆ. ನಾನು ಹೇಳ್ತಾ ಇರೋದು, ನಿಧಿ ನಮ್ಮ ಮನೆಗೆ ಬರಬೇಕು ಶುಕ್ರವಾರ ಅಂತಂದರೆ
ನಿಧಿ ಬಹಳ ನೀವು ದಯವಿಟ್ಟು ಯಾವಾಗ ಜ್ಞಾಪಕ ಇಟ್ಕೊಂಡು ನನ್ನ ಕೇಳಿ ಅಮ್ಮ. ಈ ಹಿರಿಯರು 100 ವರ್ಷಗಳ ಹಿಂದೆ ನಿಮ್ಮ ಕುಟುಂಬದ ಶ್ರೀಮಂತರು ಪ್ರತಿಯೊಬ್ಬರ ಹೊಲಗಳಲ್ಲೂ ಗದ್ದೆಗಳಲ್ಲೂ ಹಣ ಬಚ್ಚಿಟ್ಟಿದ್ದಾರೆ. ಅದನ್ನು ತಿಳಿದುಕೊಳ್ಳೋದು ಹೇಗೆ, ತೆಗೆದುಕೊಳ್ಳೋದು ಹೇಗೆ, ಇದೆಲ್ಲ ಅಫೆನ್ಸು, ನಾನು ಹೇಳಬಾರ್ದು ಕೂಡ. ಒಂದೊಂದು ಬಾರಿ ಬಂದಾಗ ನಿಮಗೆ ನಾನು ಕುರುಹುಗಳು ಕೊಡ್ಬೋದು. ನಿಧಿ ಸಂಗ್ರಹಣೆ ಬೇರೆ, ಅಂದರೆ ಬಂಗಾರ ಸಂಗ್ರಹ ಅಂತ ಕರಿಬೋದು ಅದನ್ನು, ಅಥವಾ ಹಣ ಸಂಗ್ರಹಣೆ ಅಂತ ಕರಿಬಹುದು. ನಿಧಿ ಬೇರೆ, ನಿಕ್ಷೇಪ ಬೇರೆ. ಆ ನಿಧಿ ನಿಕ್ಷೇಪ, ನಿಧಿ ಅಂದರೆ ಒಂದು 10 ಪಟ್ಟು ಬೆಲೆ ಕಟ್ಟಲಾಗದ್ದು, ಇದು ನಿಕ್ಷೇಪ ಅದರ 1000 ಪಟ್ಟು. ಹಾಗೆ ಇರುತ್ತೆ. ಈಗ KGF ಮೂವಿ ಅಲ್ಲ ನಾನು ಹೇಳ್ತಾ ಇರೋದು, ಕೋಲಾರ ಪಕ್ಕದಲ್ಲಿದೆ, ಕೋಲಾರ ಗೋಲ್ಡ್ ಫೀಲ್ಡು. ಅಲ್ಲಿ ನ್ಯಾಚುರಲ್ ಗೋಲ್ಡ್ ಇದೆ. 2,000 ಕಿಲೋಮೀಟರ್ ಕರ್ಕೊಂಡು ಹೋಗಿದ್ದಾರೆ ಅದ್ರ ಒಳಗಡೆ. ಅಲ್ಲಿ ನ್ಯಾಚುರಲ್ ಸಿಗುವಂಥದ್ದು. ಆ ನ್ಯಾಚುರಲ್ ಆಗಿ ಸಿಗತಕ್ಕಂತಹ ಗೋಲ್ಡನ್ನು ಹೇಗಿನೆಲ್ಲ ಕೂಡ ಜನಕ್ಕೆ ತಲುಪಿಸ್ಬೇಕು, ಸರ್ಕಾರಕ್ಕೆ ಬಿಟ್ಟದ್ದು. ಭೂಮಿಯಲ್ಲಿ ಪ್ರಕೃತಿದತ್ತವಾಗಿ ಚಿನ್ನ ಇದೆ, ಅದನ್ನು ಪಡೆದುಕೊಳ್ಳೋದು ಹೇಗೆ? ಇನ್ನು ಆ ನಿಧಿ ನಿಕ್ಷೇಪಗಳನ್ನು ನಮ್ಮ ಹಿರಿಯರು ಎಲ್ಲೋ ಒಂದು ಕಡೆ ನಿಮಗೆ ಅನುಮಾನ ಬರ್ತಾ ಇದೆ, ಇನ್ನು ಕೆಲವರು ಕನಸಲ್ಲೂ ಬರುತ್ತೆ ಪಾಪ ಅವ್ರಿಗೆ. ಆ ಕನಸುಗಳಲ್ಲಿ ಬಂದದ್ದನ್ನು ತೆಗೆದುಕೊಳ್ತಕ್ಕಂಥ ವಿಧಾನಗಳು ಹೇಗೆ? ಈ ನಿಧಿಗಳೆಲ್ಲ ಬೇರೆ. ಈ ನಿಧಿಗಳು ಒಂದು ದಿವಸ ಅದಕ್ಕೆ ನೀವು ನೆನಪಿಟ್ಟುಕೊಂಡು ಪ್ರಶ್ನೆ ಮಾಡಿದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಕೆಲವು ತಾಳೆಗರಿಗಳಲ್ಲಿ ಶಾಸನಗಳು ಉಂಟು ಕೂಡ. ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಪೂರ್ವ ದಿಕ್ಕಿಗೆ ಒಂದು ಜಾಲಿ ಮರವಿದ್ದು, ಜಾಲಿ ಮರದ ಎಡಬದಿಗೆ ಒಂದು ಹುತ್ತವಿದ್ದು, ಹುತ್ತದಿಂದ ಕರೆಕ್ಟಾಗಿ ಗಜಪ್ರಮಾಣ ಅಂತಂದರೆ 8 ಅಡಿ, ಆ 8 ಅಡಿ ದೂರದಲ್ಲಿ ಹಗದ್ರಮ್ ಸಿಗುವಂಥದ್ದು. ಈ ತರಹದ ಬಹಳ ಇಲ್ಲಿರ್ತಾನೆ. ಇದರ ಒಂದು ರೀತಿ ಸ್ಕ್ಯಾನ್ ಅದು. ಒಬ್ಬ ಡಾಕ್ಟರ್ ಸ್ಕ್ಯಾನಿಂಗ್ಗೆ ಬಳಸಿದ್ರೆ ಹೇಗೆ ಯಾವ ಕಾಯಿಲೆ ಪತ್ತೆ ಹಚ್ಚುತ್ತಾನೆ, ಎಕ್ಸ್ರೇ ಮಾಡಿದ್ರೆ ಏನು ಅಂತ ಆ ಒಂದು ಮೂಳೆ ಫ್ರಾಕ್ಚರ್ ಆಗಿದ್ದ ಗೊತ್ತಾಗಬೇಕಾದ್ರೆ ಹೇಗೆ ಅವನ ಹತ್ರ ಇರ್ತಕ್ಕಂಥ ಎಕ್ವಿಪ್ಮೆಂಟಿಂದ ಕಂಡುಹಿಡ್ಕೊಳ್ತಾನೋ, ಈ ನಿಧಿ ನಿಕ್ಷೇಪಗಳು ಕೂಡ ಕಂಡುಹಿಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈಗ ನೀವು ಕೇಳ್ತಾ ಇರ್ತಕ್ಕಂತಹದ್ದು, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕಾದರೆ ಎಂತಹ ಮಾಡೋದು ಅಂತಂದರೆ, ಈ ಒಂದು ಮಾಸದಲ್ಲಿ ಬಿಳಿಯ ವರ್ಣದ ಹೂವುಗಳು, ಕೆಂಪು ವರ್ಣದ ಹೂವುಗಳು, ಇವೆರಡು ಕೂಡ ಸೂರ್ಯಚಂದ್ರರು. ಈ ಸೂರ್ಯಚಂದ್ರರು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದೇ ಮನೆಯಲ್ಲಿ ಒಂದು ಹೇಗಿದ್ದರೂ ಕೂಡ ಇನ್ನು ಆ ಚಂದ್ರ 2.5 ದಿನ ಅಂತ ಇದ್ದೇ ಇರ್ತಾನೆ. ಈಗ ಸೂರ್ಯನ ಮನೆಯಲ್ಲಿ ಚಂದ್ರ ಇದ್ದಾನೆ. ಆ ಸೂರ್ಯಚಂದ್ರ ಇಬ್ಬರೂ ಕೂಡ ಒಂದೇ ರಾಶಿಯಲ್ಲಿದ್ದಾಗ ಶುಕ್ರವಾರ ಮಹಾಲಕ್ಷ್ಮಿನ ಮನೆಗೆ ಬರೆ ಮಾಡಿಕೊಳ್ಳಬೇಕಾದರೆ ನೀವು ಒಂದು ತಟ್ಟೆಯಲ್ಲಿ ಅರಿಶಿಣವನ್ನು ಹಾಕಿ ಸೂರ್ಯನ ಚಿಹ್ನೆ ಬರಿಬೇಕು. ಉಂಗುರದ ಬೆರಳಿಂದ ನೀವು ಸೂರ್ಯನ ಚಿಹ್ನೆ ಬರೀತೀರಿ. ಇನ್ನು ಅರ್ಧ ಚಂದ್ರಾಕೃತಿಯಲ್ಲಿ ನೀವು ಚಂದ್ರನ ಬರೆಯೋದು. ನಿಮ್ಮ ಮನಸ್ಸಿಗೆ ಅನಿಸ್ಬೇಕು. ಕೆಲವು ಹೆಣ್ಣು ಮಕ್ಕಳು ರಂಗೋಲಿ ಬಿಡಿಸ್ತಾರೆ, ಅಷ್ಟು ಅದ್ಭುತವಾಗಿ ಬಿಡಿಸ್ತಾರೆ ಹೆಣ್ಣು ಮಕ್ಕಳು. ಅಂಥವ್ರನ್ನ ಕರೆದಾದರೂ ಮಾಡಿಸಿ, ರಂಗೋಲಿ ರೂಪದಲ್ಲಿ ಸೂರ್ಯನನ್ನು ಬಿಡಿಸಿ ಒಂದು ತಟ್ಟೆಯಲ್ಲಿ, ಇನ್ನೊಂದು ತಟ್ಟೆಯಲ್ಲಿ ಚಂದ್ರನನ್ನು ಬಿಡಿಸಿ, ಅರಿಶಿಣದಲ್ಲೇ ಬಿಡಿಸಿ, ಅಥವಾ ನಿಮ್ಮಲ್ಲಿರ್ತಕ್ಕಂಥದ್ದು ಕಲರ್ ಬರುತ್ತಲ್ಲ ಅದರಿಂದ ಬಿಡಿಸಿ. ಇದರಲ್ಲಿ ಓಂ ಭೂಹು ಸೂರ್ಯದೇವಾಯ ನಮಃ, ಇನ್ನೊಂದರಲ್ಲಿ ಸೇಮ್ ಹಾಗೆ ಓಂ ಭೂಹು ಚಂದ್ರದೇವಾಯ ನಮಃ. ಈ ಸೂರ್ಯಚಂದ್ರರನ್ನು ಆವಾಹನೆ ಮಾಡಿ, ಯಾವ ರೀತಿ ಸೂರ್ಯಚಂದ್ರ ಆವಾಹನೆ ಮಾಡ್ತಿರಬೇಕಾದ್ರೆ ಆ ಕೆಂಪು ವರ್ಣದ ಪುಷ್ಪಗಳಿಂದಲೂ ಬಿಳಿಯ ವರ್ಣದ ಪುಷ್ಪಗಳಿಂದಲೂ ಕೂಡ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಿ. ನೀವಿಲ್ಲಿ ಬಿಡಿಸಿರ್ತಕ್ಕಂತಹದ್ದು ಸೂರ್ಯಚಂದ್ರರನ್ನು ಯಾಕೆ ಬಿಡಿಸಿದ್ದೀರಿ? ನಮ್ಮ ಬದುಕಲ್ಲಿ, ನಮ್ಮ ಜೀವನದಲ್ಲಿ ಕಗ್ಗತ್ತಲು ಆವರಿಸ್ಕೊಂಡಿದೆ. ಈ ಸೂರ್ಯಚಂದ್ರನೇ ನಮಗೆ ಬೆಳಕು ಕೊಡಬೇಕು. ಇವತ್ತೇ ಇದನ್ನು ಮಾಡಿ. ಇವತ್ತೇ ಶುಕ್ರವಾರ ನೀವೇನು ಮಾಡ್ತೀರೋ ಪ್ಲ್ಯಾನ್ ಮಾಡಿಕೊಳ್ತಾ ಅಂಥ ಶುಕ್ರವಾರದಿಂದಲೇ ಇದನ್ನು ಮಾಡಿದಾಗ ಧೂಪದೀಪವನ್ನು ಹಾಕುವಂಥದ್ದು. ಕೆಂಪು ಕಲ್ಲು ಸಕ್ಕರೆಯನ್ನು ಬಿಳಿಯ ಕಲ್ಲು ಸಕ್ಕರೆಯನ್ನು ಕೂಡ ಮಿಶ್ರಣ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕಿ ನೈವೇದ್ಯ, ಸ್ವಲ್ಪ ತುಳಸಿ ಅದರ ಮೇಲಿಟ್ಟು ನೈವೇದ್ಯ ಮಾಡಿ ಮಕ್ಕಳಿಗೆ ಮೊದಲು ಹಂಚಿ. ಹೊರಗಡೆ ಇದು ತೊಗೊಂಡು ಹೋಗ್ಬೇಕು ನೀವು, ಮಕ್ಕಳಿಗೆ ಹಂಚ್ಬೇಕು. ನೀವು ಮಕ್ಕಳಿಗೆ ಹಂಚಬೇಕಾದ್ರೆ ಒಂದು ಮಗು ಕೊಡ್ತೀರಿ, ಸೂರ್ಯನನ್ನು ನೋಡ್ತೀರಿ. ರಾತ್ರಿ ನಿಮ್ಮ ಮನೆಯಲ್ಲಿ ಮಕ್ಕಳು ಕೊಡ್ತೀರಿ, ಚಂದ್ರನ ನೋಡ್ತೀರಿ. ಇಷ್ಟೇ ನೀವು ಮಾಡೋದು. ಮಹಾಲಕ್ಷ್ಮಿಗೆ, ಈ ಮಹಾಲಕ್ಷ್ಮಿ ಚಂದ್ರನಿಗೆ ಗಿಫ್ಟ್ ಕೊಡ್ತಾಳೆ. ಅದು ಅಕ್ಷಯ ತೃತೀಯಕ್ಕೆ ಸಂಬಂಧಪಡ್ತಕ್ಕಂಥದ್ದು. ಅವನಿಗೆ ಪಟ್ಟಾಭಿಷಿಕ್ತನಾಗುವಾಗ ಮಹಾಲಕ್ಷ್ಮಿ ಗಿಫ್ಟ್ ಕೊಡ್ತಾಳೆ. ಅದೇ ನಾವು ಈ ದಾನ ಅಂತ ಪಡ್ಕೊಳ್ತೀವಲ್ಲ, ಅವತ್ತು ದಾನ ತೊಗೊಳ್ಬೇಕಂತ ನಾವು. ಇನ್ನೊಂದೇನೆಂದರೆ, ನಾವು ಮನೆಗೆ ಬಂಗಾರ ತೊಗೊಂಬರ್ತೀವಿ, ಅದೆಲ್ಲ ಆ್ಯಕ್ಚುಲಿ ದಾನ ಕೊಡ್ತಕ್ಕಂಥದ್ದು ಅಕ್ಷಯ ತೃತೀಯಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ. ಹಾಗೆಯೇ ಇವತ್ತು ನೀವು ಮಕ್ಕಳಿಗೆ ನಾನು ಕೊಡ್ತೀರಿ ಅಂತಂದರೆ ಖಂಡಿತ ಈ ಆವಾಹನೆ ಮಾಡಿ ರೂಪವೇ ನಿಮ್ಮ ಮನೆಯಲ್ಲಿ ಯಾವ ಜೀವಂಚ ಕಾಲವೂ ಕೂಡ, ಇನ್ನು ಗುರುಗಳ ಎಷ್ಟು ದುಡಿದ್ರೂ ದುಡ್ಡು ಇರಲ್ಲ ಅಂತಾರಲ್ಲ, ಅವ್ರಿಗೂ ಅನ್ವಯ ಆಗ್ತಕ್ಕಂತಹದ್ದು. ಮಹಾಲಕ್ಷ್ಮಿ ಶೀಘ್ರವಾಗಿ ಮನೆಗೆ ಬರ್ತಾರೆ. ಗುರುಗಳ ಇದನ್ನು ಎಷ್ಟು ವಾರ ಮಾಡಿಬಿಟ್ರೆ ಸೂಕ್ತ? ಅಂದರೆ ಒಂದು 4 ವಾರ ಮಾಡಿದ್ರೆ ನಮಗೆ ಆ ಬದಲಾವಣೆ ಗೊತ್ತಾಗುತ್ತಾ? ಮಹಾಲಕ್ಷ್ಮಿಯನ್ನ ಹೊಲಿಸ್ಕೊಂಡಿರ್ತೀವಿ ಅಷ್ಟರಲ್ಲಿ ಹೇಗೆ ಗುರುಗಳೇ? ಈ ರೀತಿ ಪ್ರಶ್ನೆ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಇದು ಪ್ರಶ್ನೆ.
ಯಾಕಂದ್ರೆ ಅವ್ರ ಗೊಂದಲ ಇರುತ್ತೆ. ನೀವು ಮಾಡಿದ್ರೆ ಒಂದೇ ಶುಕ್ರವಾರ ಮಾಡಿ, ಸಾಧ್ಯ ಆದರೆ 6 ಶುಕ್ರವಾರ ಮಾಡಿ. 6 ಶುಕ್ರವಾರಗಳ ಕಾಲ ಮಾಡಿ ವ್ಯತ್ಯಾಸ ಕಂಡುಕೊಳ್ಳಿ. ಈ ಶುಕ್ರವಾರ ಗುರುಗಳು ಹೇಳಿದ್ದಾರೆ, ನೋಡೋಣ, ಇದನ್ನು ಮಾಡಿಯೇ ತೀರೋಣ. ಒಂದು ಚಾಲೆಂಜ್ ತೆಗೆದುಕೊಂಡು ನೋಡಿ. ಹಾಗಂತೇಳಿ ನೀವು ಆಕಾಶಕ್ಕೆ ಏನೇ ಆಗಬಾರ್ದು. ಆಕಾಶಕ್ಕೆ ಏನೇ ಆಗಿ ನಮ್ಮ ಮನೆಗೆ ಮೂಟೆಗಟ್ಟಲೆ ಹಣ ಬರಬೇಕಲ್ಲ. ನಿಮ್ಮ ಯೋಗಗಳು, ನಿಮ್ಮ ಯೋಗ್ಯತೆಗಳು ತುಂಬ ನೋವಲ್ಲಿರ್ತಾರಲ್ಲ, ಆ ನೋವು ನಿವಾರಣೆ ಆಯಿತು ಗುರುಗಳೇ. ಆಮೇಲೆ ಇನ್ನೊಂದು ದುರಾಸೆಯನ್ನು ಇಟ್ಕೊಳ್ಬಾರ್ದು. ಒಟ್ಟಾರೆ ನೀವು ಎಲ್ಲಿ ಪ್ರಪಾತದಲ್ಲಿದ್ದೀರ ಅಂತಂದರೆ ತುಂಬ 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 ದಾಹ ಆಗಿದೆ, ಒಂದು ಲೋಟ ನೀರು ಸಿಕ್ಕಿದ್ರೆ ಬದುಕಿ ಬಿಡ್ತೀನಿ ಅನ್ನೋಷ್ಟು ನೋವಲ್ಲಿದ್ದು, ಹಸಿವಿದೆ ನನಗೆ ಊಟ ಬೇಕು ಅನ್ನೋಂಥವರು, ನನಗೆ ಈ ಸಮಸ್ಯೆಗಳಿದೆ ಗುರುಗಳೇ, ಈ ಸಮಸ್ಯೆಗಳು 4 ಕ್ಲಿಯರ್ ಆಗಬೇಕು ಆ ತರಹದ್ದು ಅಂತ ಹೇಳಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಂಡ್ರೆ ಮಹಾಲಕ್ಷ್ಮಿ ಬಂದು ಆ 6 ಶುಕ್ರವಾರಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಆ ಹಣದ ರೂಪದಲ್ಲಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಮ್ಮ ಒಂದು 8 ದಾರಿದ್ರ್ಯಗಳನ್ನ ತೊಳೆದುಕೊಂಡು ಶುಕ್ರವಾರದ ದಿನ ನಾವು ಮಹಾಲಕ್ಷ್ಮಿನ ಬಂದ್ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಸರಳ ರೀತಿಯಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತು ಶುಕ್ರವಾರ, ಸೊ ಮರ್ತು ಹೋಗಬೇಡಿ. ಗುರುಗಳು ತುಂಬ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ, ಈಸಿ ಆಗಲಿ ಅಂತ. 1 ಶುಕ್ರವಾರ ಮಾಡಿ ಅಥವಾ 6 ಶುಕ್ರವಾರ ಮಾಡಿದ್ರೆ ಖಂಡಿತ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.